ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಮೀಸ್ ಕುಕಿಂಗ್ ಬಿ. ನಾನು ಇವತ್ತು ಗೋವಾದಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಗೋವಾ ಅಂದ್ರೇ ಒಂದು ಬೀಚ್, ಇನ್ನೊಂದು ಶಾಪಿಂಗ್. ಸೊ ಶಾಪಿಂಗ್ ಕೂಡ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಣ ಅಂತ ಇವೆಲ್ಲ ಕೂಡ ತೋರಿಸ್ತಿದ್ದೀನಿ. ಹಾಗಾದರೆ ಬನ್ನಿ, ಲೇಟ್ ಮಾಡೋದು ಬೇಡ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಫಸ್ಟ್ ಬ್ರೇಸ್ಲೆಟ್ ಕಲೆಕ್ಷನ್ ನೋಡೋಣ. ಇಲ್ಲಿ ನೀವು ನೋಡ್ತಿರೋದು ಫಸ್ಟ್ ಬ್ರೇಸ್ಲೆಟ್ ಬಂದು ಮ್ಯಾಗ್ನೆಟಿಕ್ ಲಾಕ್ ಇರುವಂಥ ಬ್ರೇಸ್ಲೆಟ್. ಇದೇ ರೀತಿ ನೀವು ಡೈರೆಕ್ಟಾಗಿ ಕೂಡ ಈ ರೀತಿ ಹಾಕೋಬೋದು, ಎಲ್ಲ ಡ್ರೆಸ್ಗೂ ಕೂಡ ಮ್ಯಾಚ್ ಆಗುತ್ತೆ. ಸೊ ಇಲ್ಲ ಇನ್ನೊಂದು ಥರ, ಇಲ್ಲ ನಿಮ್ಗೆ ಲೂಸ್ ಆಗಿದೆ ಅಂದರೆ ಈ ಥರ ಹಾಕೋಬೋದು ಅಂತ ಶಾಪ್ ಅವ್ರು ಹೇಳಿದ್ರು. ಈ ರೀತಿ ಟ್ವಿಸ್ಟ್ ಮಾಡಿ ಕೂಡ ಹಾಕೋಬೋದು. ಇದು ಬಂದು ಒಂಥರ ಪಾರ್ಟಿ ವೇರ್ಗೆ ಹಾಗೆ ಟ್ರೆಡಿಷ್ನಲ್ ಡ್ರೆಸ್ಗೆ ಇದು ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ಲಾಂಗ್ ಗೌನ್ ಅಥವಾ ಲಾಂಗ್ ಕುರ್ತಿಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಬಂದು ನಾರ್ಮಲ್ ಆಗಿ ಡೀಸೆಂಟಾಗಿ ಕ್ಯೂಟ್ ಆಗಿರುವಂಥ ಬ್ರೇಸ್ಲೈಟ್. ಸೊ ಇದು ನನಗೆ 50 ರುಪೀಸ್ಗೇನೋ ಸಿಕ್ಕಿದೆ. ತೋರಿಸಿರೋ ಎರಡು ಕೂಡ ಒಂದು 100, ಇನ್ನೊಂದು 200 ರುಪೀಸ್ಗೆ ಸಿಕ್ಕಿದೆ. ಇದು ಕೂಡ 100 ರುಪೀಸ್ಗೆ ಸಿಕ್ಕಿದೆ. ಎಷ್ಟು ಕ್ಯೂಟ್ ಆಗಿದೆ ನೋಡಿ ಇದು. ಸೊ ಇದು ಕೂಡ ಅಷ್ಟೇ, ನೀವು ಸ್ವಲ್ಪ ಬಾರ್ಗೇನ್ ಮಾಡಿ ತಗೋಬೇಕು ಎಲ್ಲ ಕೂಡ. ಸೊ ನೆಕ್ಸ್ಟ್ ಬಂದು ಈ ರೀತಿ ಮಲ್ಟಿ ಕಲರ್. ಇದು ಕೂಡ ತುಂಬ ಚೆನ್ನಾಗಿದೆ, ತುಂಬ ಟ್ರೆಂಡಿ ಆಗಿದೆ. ಹಾಕೊಂಡಾಗ ಎಲ್ಲ ಡ್ರೆಸ್ಗೂ ಕೂಡ ಮ್ಯಾಚ್ ಆಗುತ್ತೆ. ಸೊ ಕಾಟನ್ ಕುರ್ತೀಸ್ಗಂತೂ ಇದು ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಬಂದು ಈ ರೀತಿ ಮಲ್ಟಿ ಕಲರ್. ಸೊ ನೀವು ಇದನ್ನು ಯಾವುದಕ್ಕೆ ಬೇಕಾದ್ರೂ ವೇರ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಕೂಡ 100 ರುಪೀಸ್ ಅಷ್ಟೇ. ಸೊ ನೆಕ್ಸ್ಟ್ ಬಂದು ಈ ರೀತಿ ಸೆಟ್ ತಗೊಂಡಿದ್ದೀನಿ. ಇಯರಿಂಗ್ಸ್ ವಿತ್ ಚೈನ್. ಇದೆಲ್ಲ ಕೂಡ ನಮಗೆ 400, 450, 300 ಈ ರೀತಿ ಎಲ್ಲ ಹೇಳ್ತಾರೆ. ಸೊ ನಾನು ಇದಕ್ಕೆ 200 ಕೊಟ್ಟಿದ್ದೀನಿ. ಪ್ಲೇನ್ ಸ್ಯಾರೀಸ್ಗೆ ಅಥವಾ ಪ್ಲೇನ್ ಕುರ್ತೀಸ್ಗೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಇದು ಹ್ಯಾಂಡ್ ಮೇಡ್. ಆ್ಯಕ್ಚುಲಿ ನಾನು ಈ ಹೇರ್ ಬ್ರೀಡಿಂಗ್ ಮಾಡ್ಕೊಂಡ್ವಲ್ಲ ಅವ್ರ ಹತ್ರ ತೊಗೊಂಡಿರೋದು. ನೀವು ಕೈಗೆ ಈ ರೀತಿ ಹಾಕೋಬೋದು, ಇಲ್ಲ ಕಾಲ್ಗೆ ಆ್ಯಂಕ್ಲೆಟ್ ಥರನೂ ಯೂಸ್ ಮಾಡ್ಕೋಬೋದು. ಸೊ ಇವು ಕೂಡ ಅಷ್ಟೇ, ನಿಮಗೆ 100, 200 ಹೇಳ್ತಾರೆ. ಬಟ್ ನಾವು ಇದಕ್ಕೆ 50 ರುಪೀಸ್ ಏನು ಕೊಟ್ಟಿದ್ದೀವಿ ಒಂದೊಂದಕ್ಕೆ. ನಿಮ್ಗೆ ಯಾವ ಥರ ಕಲರ್ ಬೇಕೋ ಆ ಥರ ಇನ್ಸ್ಟೆಂಟಾಗಿ ಅವ್ರು ಮಾಡಿಕೊಡ್ತಾರೆ. ಈ ರೀತಿ ನೀವು ಬ್ರೇಸ್ಲೆಟ್ ಆಗಿ ಕೂಡ ಹಾಕೋಬೋದು, ಇಲ್ಲ ಆ್ಯಂಕ್ಲೆಟ್ ಆಗಿ ಕೂಡ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಬಂದು ಇಯರಿಂಗ್ಸ್. ನನಗೆ ಇಯರಿಂಗ್ಸ್ ಪರ್ಸ್ನಲಿ ತುಂಬಾ ಇಷ್ಟ. ಸೊ ಅಲ್ಲಿಗೆ ಹೋದಾಗ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಇಯರಿಂಗ್ಸ್ ಅಂತೂ ತುಂಬಾ ಇಷ್ಟ ಆಯಿತು. ಸೊ ಇಯರಿಂಗ್ಸ್ಗೆ ಮೇ ಬಿ ನಾನು 120 ರುಪೀಸ್ ಏನು ಕೊಟ್ಟಿದ್ದೀನಿ. ಅವ್ರು 250 ರುಪೀಸ್ ಹೇಳಿದರು. ಸೊ ಬಾರ್ಗೇನ್ ಮಾಡಿ 120 ರುಪೀಸ್ಗೆ ತೊಗೊಂಡಿದ್ದೀನಿ. ನೋಡ್ತಿದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇದು ಬಂದು ಹ್ಯಾಂಡ್ ಮೇಡ್ ಇಯರಿಂಗ್ಸ್. ಆ್ಯಂಕ್ಲೆಟ್ಸ್ ಮತ್ತು ಬ್ರೇಸ್ಲೆಟ್ಸ್ ಮಾರಕ್ಕೆ ಬರ್ತಾರಲ್ಲ, ಹೇರ್ ಬ್ರೀಡಿಂಗ್ ಮಾಡ್ತಾರೆ ನೋಡಿ, ಅವ್ರ ಹತ್ರ ತೊಗೊಂಡಿರೋದು. ಅವ್ರ ಕೈಯಾರೆ ಅವ್ರು ಮಾಡಿರುವಂಥ ಇಯರಿಂಗ್ಸ್. ಇದು ತುಂಬಾ ಬ್ಯೂಟಿಫುಲ್ ಆಗಿತ್ತು. ಇದು ಕೂಡ ನನಗೆ 50 ರುಪೀಸ್ಗೆ ಸಿಕ್ಕಿದೆ. ಸೊ ಇನ್ನೊಂದು ಬಂದು ಈ ಥರ ಇಯರಿಂಗ್ಸ್. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ತೊಗೊಂಡಿದ್ದೀನಿ. ಇದು ಕೂಡ ಮೇ ಬಿ ನಾನು 50 to 60 ರುಪೀಸ್ ಕೊಟ್ಟಿದ್ದೀನಿ. ಹಾಗೆ ನೆಕ್ಸ್ಟ್ ಬಂದು ಈ ರೀತಿ ಇಯರಿಂಗ್ಸ್. ಶೆಲ್ನ ಈ ರೀತಿ ಇಯರಿಂಗ್ ಥರ ಮಾಡಿದ್ದಾರೆ. ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು. ಒಂದು ಪೇರ್ ಬಂದು ಅವ್ರು 100 ರುಪೀಸ್ ಹೇಳಿದರು. ಸೊ ನಾನು 4 ಪೇರ್ನ 150 ರುಪೀಸ್ಗೆ ತೊಗೊಂಡಿದ್ದೀನಿ. ನೋಡ್ತಿದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇದು ಹಾಕ್ಕೊಂಡ್ರೂ ಕೂಡ ಅಷ್ಟೇ ತುಂಬಾ ಒಳ್ಳೆ ಲುಕ್ ಕೊಡುತ್ತೆ. ಸೊ ಹಾಗಾಗಿ ನಾನು ಈ ರೀತಿ 4 ಕಲರ್ನ ತೊಗೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಬಂದು ಒಂದು ಸ್ಮಾಲ್ ಹ್ಯಾಂಗಿಂಗ್. ಇದೆಲ್ಲ ನಾರ್ಮಲ್ ಆಗಿ ನಾವು ಡ್ರೆಸ್ ಮ್ಯಾಚಿಂಗ್ಗೆ ಇಲ್ಲ ನಾರ್ಮಲ್ ಕುರ್ತೀಸ್ಗೆ ಹಾಕ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೀತಿ ಇದು ನಾನು ಮೇ ಬಿ 20 to 30 ರುಪೀಸ್ ಕೊಟ್ಟಿರ್ಬೋದು ಇದಕ್ಕೆ. ಎಲ್ಲ ಕೂಡ ಅವ್ರು ಕಾಸ್ಟ್ಲಿ ಹೇಳ್ತಾರೆ, ನಾವು ಸ್ವಲ್ಪ ಬಾರ್ಗೇನ್ ಮಾಡಿ ತಗೋಬೇಕು. ಸೊ ನೆಕ್ಸ್ಟ್ ಬಂದು ಅದೇ ಥರನೇ ಬೇರೆ ಕಲರ್.
ಸೊ ಇದು ಬಂದು ಸಿಲ್ವರ್ ಇದರಲ್ಲಿ ಬಂದಿದೆ. ಇದೇನು ಹ್ಯಾಂಗ್ ಆಗಲ್ಲ, ಬಟ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಬಂದು ಅದೇ ರೀತಿ ಬ್ಲ್ಯಾಕ್ ಹ್ಯಾಂಗಿಂಗ್ಸ್ ನೋಡ್ತಿದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಕೂಡ ನಾರ್ಮಲ್ ಡೈಲಿ ವೇರ್ಗೆ ಅಥವಾ ಕುರ್ತಿ ಮೇಲೆಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಗೋವಾದಲ್ಲಿ ನಾನು ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ. ನಿಮ್ಗೆ ಇಯರಿಂಗ್ಸಲ್ಲಿ ಇಲ್ಲ ಬ್ರೇಸ್ಲೆಟಲ್ಲಿ ಇಲ್ಲ ಸೆಟ್ಟಲ್ಲಿ ಯಾವ್ದು ಇಷ್ಟ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಷ್ಟು ತನಕ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್.